ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, 14/7/2024 ನಡೆದಿರ್ತಕ್ಕಂಥ BMTCಗೆ ಸಂಬಂಧಪಟ್ಟಂತೆ ಇಲ್ಲಿ ಪೇಪರ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕ್ವಶನ್ ಆನ್ಸರ್ನ ನೋಡ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಮಯೂರವರ್ಮನು ಕೆರೆಯನ್ನು ನಿರ್ಮಿಸಿರುವ ಮತ್ತು ದುರಸ್ತಿಗೊಳಿಸಿರುವುದರ ಬಗ್ಗೆ ಉಲ್ಲೇಖವಾಗಿರ್ತಕ್ಕಂಥ ಶಾಸನ ಯಾವುದು ಅಂತ ಕೇಳಿದರು. ಸೊ ಇಲ್ಲಿ ಸರಿಯಾದ ಉತ್ತರ ಚಂದ್ರವಳ್ಳಿ ಶಾಸನ, ಆಪ್ಷನ್ 4. ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರು. ಅರುಣೋದಯ, ಚಂದ್ರೋದಯ, ಕರ್ನಾಟಕ ವಾರ್ತಾ, ಕರ್ನಾಟಕ ಪ್ರಕಾಶಿಕ ಇವು ಪತ್ರಿಕೆಗಳು ಅವುಗಳ ಸ್ಥಳವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2. ಇಲ್ಲಿ ಅರುಣೋದಯ ಬೆಂಗಳೂರಿಗೆ ಸಂಬಂಧಪಟ್ಟಿರುತ್ತೆ, ಅಲ್ಲದೆ ಇಲ್ಲಿ ಕರ್ನಾಟಕ ಪ್ರಕಾಶಿಕ ಮೈಸೂರು, ಮತ್ತು ಇಲ್ಲಿ ಕರ್ನಾಟಕ ವಾರ್ತಾ ಧಾರವಾಡ, ಹಾಗೂ ಚಂದ್ರೋದಯ ಬಿಜಾಪುರ. ಇನ್ನು ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ದೊರೆ ಯಾರು ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ್ದು ಟಿಪ್ಪು ಸುಲ್ತಾನ್. ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ರೆಫ್ರಿಜರೇಟರ್ ಇದ್ದು ಅದರ ಬಾಗಿಲನ್ನು ತೆರೆದಾಗ ಏನಾಗುತ್ತೆ, ಕೋಣೆಯ ಉಷ್ಣತೆ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ವಿದ್ಯುದ್ದರ್ಶಕ ಉಪಕರಣವನ್ನು ಅಂದರೆ ಎಲೆಕ್ಟ್ರೋಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ವಿದ್ಯುತ್ ಆವೇಶ. ಸೌರಕೋಶಗಳಲ್ಲಿ ಬಳಸುವ ಧಾತು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಯಾವ ಧಾತು ಅಂತಂದರೆ ಸಿಲಿಕಾನನ್ನು ಬಳಸ್ತಾರೆ. ಯಾವ ಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಪೈಲನ್ನು ಬಳಸ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, ಅವಕೆಂಪು ವಿಕಿರಣವನ್ನು ಪತ್ತೆ ಹಚ್ಚಲು ಥರ್ಮೋಪೈಲನ್ನು ಬಳಸ್ತಾರೆ. 20 ಹರ್ಟ್ಜ್ HZ ಅಂದರೆ ಹರ್ಟ್ಜ್, 20 ಹರ್ಟ್ಜ್ಗಳಿಂದ ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಇಲ್ಲಿ ಅವಧ್ವನಿಗಳು ಅಂತೇಳಿ ಕರೀತಾರೆ. ಇನ್ನು ಆವರ್ತಕ ಕೋಷ್ಟಕದಲ್ಲಿನ ಪರಮಾಣು ಸಂಖ್ಯೆ 99 ಇದರ ಯಾವ ಧಾತು ಅಂತ ಹೇಳಿ ಕೇಳಿದ್ದಾರೆ. ಇದು ಆನ್ಸ್ಟೈನಿಯಂ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ವಿಟಮಿನ್ B12 ನಲ್ಲಿರ್ತಕ್ಕಂಥ ಲೋಹ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕೋಬಾಲ್ಟ್. ಕೆಳಕಂಡ ಯಾವ ಕ್ರಿಯೆಯು ರಾಸಾಯನಿಕ ಬದಲಾವಣೆಯಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಮೇಣದ ಬತ್ತಿ ಉರಿಯುವುದು. ಈ ಕೆಳಕಂಡ ಯಾವ ದ್ರಾವಣವು ಟೆಂಡಾಲ್ ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಟೆಂಡಾಲ್ ಪರಿಣಾಮವನ್ನು ಇಲ್ಲಿ ಸ್ಟಾರ್ಚ್ ದ್ರಾವಣ ಇಲ್ಲಿ ಸರಿಯಾದ ಉತ್ತರ. ಈ ಕೆಳಕಂಡ ನಾರುಗಳ ಜೋಡಿಗಳಲ್ಲಿ ಯಾವ ಜೋಡಿ ನೈಸರ್ಗಿಕ ನಾರುಗಳಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೈಲಾನ್ ಮತ್ತು ಅಕ್ರಿಲಿಕ್, ಇವು ನೈಸರ್ಗಿಕ ನಾರುಗಳಲ್ಲ. ನೋಡಿ, A ಮತ್ತು B ಯ ವರಮಾನದ ಅನುಪಾತವು 5ರಿಂದ 6ರಷ್ಟಿದೆ. ಅವರ ವೆಚ್ಚದ ಅನುಪಾತವು 3:4 ಆಗಿರುತ್ತದೆ. ಪ್ರತಿಯೊಬ್ಬರು 3 ಲಕ್ಷ ಉಳಿತಾಯ ಮಾಡಿದರೆ ಅನುಕ್ರಮವಾಗಿ ಅವರ ವರಮಾನ ಎಷ್ಟು, ಸ್ಯಾಲರಿ ಎಷ್ಟು ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, 7,50,000 ಮತ್ತು 9 ಲಕ್ಷ. 18ನೇ ಲೋಕಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಯಾರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಭರ್ತೃಹರಿ ಮಹತಾಬ್. ಅಮೋಘ ವರ್ಷನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ವರ್ಣಿಸಿದ ಪ್ರವಾಸಿಗ ಯಾರು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸುಲೈಮಾನ್. ನೋಡಿ, 22ರಿಂದ ಸಂಪೂರ್ಣವಾಗಿ ಭಾಗವಹಿಸಬಹುದಾದ 4 ಅಂಕೆಯ ಅತಿ ಚಿಕ್ಕದಾದ ಸಂಖ್ಯೆ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 1012. ನೋಡಿ, 280 ಪುರುಷರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಅಕ್ಕಿ ಇದೆ. 18 ದಿನಗಳ ನಂತರ 200 ಪುರುಷರ ಸ್ಥಳವನ್ನು ತೊರೆಯುತ್ತಾರೆ. ಉಳಿದ ಅಕ್ಕಿ ಉಳಿದ ಪುರುಷರಿಗೆ ಎಷ್ಟು ದಿನಗಳವರೆಗೆ ಸಾಕಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 7 ದಿನ. ಒಂದು ಸಂಖ್ಯೆಯು 11 ಮತ್ತು 15 ಎರಡೂ ಸಂಖ್ಯೆಗಳಿಂದ ಭಾಗಿಸಲ್ಪಟ್ಟರೆ ಅದು ಅವಶ್ಯಕವಾಗಿ ಅಂತ ಹೇಳಿ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2, 11 × 15ರಿಂದ ಭಾಗಿಸಲ್ಪಡುತ್ತದೆ. ಒಂದು ದಿನ ಮಹೇಶನು ಮನೆಯನ್ನು ಬಿಟ್ಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಬಲಗಡೆ ತಿರುಗಿ 5 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಬಲಗಡೆ ತಿರುಗಿ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಎಡಗಡೆಗೆ ತಿರುಗಿ 8 ಕಿಲೋಮೀಟರ್ ಸೈಕ್ಲಿಂಗ್ ಮಾಡುತ್ತಾನೆ. ಸೊ ಅವನು ನೇರವಾಗಿ ಸರಳ ರೇಖಾತ್ಮಕವಾಗಿ ಮನೆಯನ್ನು ತಲುಪಲು ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 13 ಕಿಲೋಮೀಟರ್, ಆಪ್ಷನ್ B. ಈ ಸಂಖ್ಯೆ ಶ್ರೇಣಿಯ ಮುಂದಿನ ಅಂಕಿ ಯಾವುದು ಅಂತೇಳಿ ಕಂಡುಹಿಡಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3, 1/64. ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಯಾವಾಗ ಪರಿಚಯಿಸಲಾಯಿತು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ C, 1904ರಲ್ಲಿ. ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಈಗ ಅಳಿದು ಹೋಗಿರುವ ಹಾವಿನ ಹೆಸರೇನು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ವಾಸುಕಿ ಇಂಡಿಕಸ್. ಸರ್ಕಾರವು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಮಾಡಿದ ಗಮನಾರ್ಹ ಕೊಡುಗೆಗೆ ಅಮೃತಾ ದೇವಿ ಬಿಷ್ಣೋಯಿ ರಾಷ್ಟ್ರೀಯ ಪುರಸ್ಕಾರವನ್ನು ಸ್ಥಾಪಿಸಿದೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ವನ್ಯಜೀವಿ ಸಂರಕ್ಷಣೆ, ಆಪ್ಷನ್ 4.
ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸೆರೆಬೆಲಮ್. ಒಬ್ಬ ಮಹಿಳೆಯು ಬಣ್ಣ ಕುರುಡುತನದಿಂದ ಬಳಲುತ್ತಿದ್ದು ಆಕೆಯ ಗಂಡನ ದೃಷ್ಟಿಯು ಸರಿಯಾಗಿದ್ದರೆ ಭವಿಷ್ಯದಲ್ಲಿ ಅವರಿಗೆ ಹೆಣ್ಣು ಮಗು ಜನಿಸಿದ ಪಕ್ಷದಲ್ಲಿ ಆ ಮಗುವಿಗೆ ಬಣ್ಣ ಕುರುಡುತನ ಬರುವ ಸಾಧ್ಯತೆ ಶೇಕಡ ಎಷ್ಟು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 0%. ಆದರೆ ಇಲ್ಲಿ ಗಂಡು ಮಕ್ಕಳು ಜನಿಸಿದರೆ ಅವರಿಗೆ 100% ಆಗಿ ಇಲ್ಲಿ ಬಣ್ಣ ಗುರುಡುತನ ಬರುತ್ತೆ. ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿಲ್ಲ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತವನ್ನು ಇಲ್ಲಿ ಚಾರ್ಲ್ಸ್ ಡಾರ್ವಿನ್ ಮಂಡಿಸಿಲ್ಲ. ಉಳಿದ 3 ಮಂಡಿಸಿರ್ತಾನೆ. ಮಾನವ ಪ್ರಭೇದ ಹೋಮೋಸೆಪಿಯನ್ಸ್ನ ಆನುವಂಶಿಕ ಹೆಜ್ಜೆ ಗುರುತು ಎಲ್ಲಿಂದ ಪತ್ತೆ ಹಚ್ಚಲಾಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಫ್ರಿಕನ್ ಮೂಲ. ಈ ಕೆಳಗಿನ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ ಬಯೋಸ್ಪಿಯರ್ ರಿಸರ್ವ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಕೊಟ್ಟಿರುವ ಶ್ರೇಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ 2 5. 1ಕ್ಕೆ 1 ಸೇರಿಸಿದರೆ 1, 1ಕ್ಕೆ 1 2, 2ಕ್ಕೆ 1 3, 3 ಅಂದರೆ ಹಿಂದಿನ ಸಂಖ್ಯೆಯನ್ನು ಕೂಡಿಸ್ಕೊಳ್ತಾ ಹೋಗಬೇಕು. 3 2 ಕೂಡಿಸಿದ್ರೆ 5, 5 3 ಕೂಡಿಸಿದ್ರೆ 8, 8 5 ಕೂಡಿಸಿದ್ರೆ 13. ಈ ರೀತಿಯಾಗಿ ಆಪ್ಷನ್ ಬಿ. ಕೆಳಗಿನವನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 2. ಬಂಟು ಇದು ಟ್ರೈಬು. ಬಂಟು ಟ್ರೈಬ್ ಕಿನ್ಯಾಗೆ ಸಂಬಂಧಪಟ್ಟಿರುತ್ತೆ. ಸಕಾಯ್ ಟ್ರೈಬ್ ಮಲೇಷಿಯಾಗೆ. ಇನ್ನು ಎಸ್ಕಿಮೋ ಟ್ರೈಬ್ ಇದು ತುಂಡ್ರಾ ಪ್ರದೇಶಕ್ಕೆ ಅಂದರೆ ಟಂಡ್ರಾ ಅಥವಾ ತುಂಡ್ರಾ ಪ್ರದೇಶಕ್ಕೆ. ಇಲ್ಲಿ ಹೋಪಿ ಎಂಬ ಟ್ರೈಬು ಉತ್ತರ ಅಮೆರಿಕದ ಅರಿಜೋನಾಗೆ ಸಂಬಂಧಪಟ್ಟಿರುತ್ತೆ. ಇನ್ನು ನೋಡಿ, ಭೂ ಸ್ವಾಭಾವಿಕ, ಜಲ ಸಂಬಂಧಿತ, ವಾಯುಗುಣ ಆಧಾರಿತ ಮತ್ತು ಜೈವಿಕ. ಇಲ್ಲಿ ಪ್ರಾಕೃತಿಕ ವಿಪತ್ತು ಅವುಗಳಿಗೆ ಯಾವಗಳು ಕಾರಣ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಇಲ್ಲಿ ಜೈವಿಕ ಜೀವಿಗಳಿಂದ ಬರುತ್ತೆ. ಸೊ ಅದಕ್ಕೆ ಜೈವಿಕ. ಇಲ್ಲಿ ಜಲ ಸಂಬಂಧಿತ ಪ್ರವಾಹಗಳು ನೀರಿನಿಂದ ಆಗೋದ್ರಿಂದ ಜಲಕ್ಕೆ ಸಂಬಂಧಪಟ್ಟಿರುತ್ತೆ. ಇನ್ನು ಭೂ ಸ್ವಾಭಾವಿಕ ಇಲ್ಲಿ ಇಲ್ಲಿ ವಾಯುಗುಣ ಆಧಾರಿತ ಬರಗಾಲ. ಭೂ ಸ್ವಾಭಾವಿಕ ಇಲ್ಲಿ ಸುನಾಮಿ ಆಗುತ್ತೆ. ಈ ಕೆಳಗಿನ ಎನಿಂದ ಡಿ ವರೆಗೆ ಯಾವ ಹೇಳಿಕೆ ಸರಿಯಾಗಿದೆ? ABCD ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂಥೇಳಿ ಇಲ್ಲಿ ಇವು ಒಂದು ಅಂದರೆ ಉಜ್ಬೇಕಿಸ್ತಾನ್, ಅರ್ಮೇನಿಯಾ, ತುರ್ಕ್ಮೆನಿಸ್ತಾನ್, ಕಿರ್ಗಿಸ್ತಾನ್ ಇವೆಲ್ಲವೂ ಉಷ್ಣ ವಲಯದ ಪ್ರದೇಶಗಳಾಗಿರ್ತವೆ. ಈ ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಲೋಕಪಾವನಿ. ಲೋಕಪಾವನಿ ಇದು ಕೃಷ್ಣಾ ನದಿಯ ಒಂದು ಉಪನದಿ ಆಗಿರುವುದಿಲ್ಲ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಆರೆಂಜ್ ಕೌಂಟಿ ಅಂತೇಳಿ ಕರೀತಾರೆ ಅಂತೇಳಿ ಕೇಳಿದ್ದಾರೆ. ಕರ್ನಾಟಕದ ಯಾವ ಜಿಲ್ಲೆಯನ್ನು ಆರೆಂಜ್ ಕೌಂಟಿ ಅಂತೇಳಿ ಕರೀತಾರೆ? ಇಲ್ಲಿ ಆಪ್ಷನ್ ಸಿ ಕೊಡಗನ್ನು ಆರೆಂಜ್ ಕೌಂಟಿ ಅಂತೇಳಿ ಕರೀತಾರೆ. ರಾಜಸ್ಥಾನದಲ್ಲಿ ಮಳೆ ನೀರಿನ ಸಂಗ್ರಹದ ವಿಧಾನವನ್ನು ಏನಂತೇಳಿ ಕರೀತಾರೆ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಜೊಹಾದ್. ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಫಿ ಬ್ಲಾಸಮ್ ಅಂತೇಳಿ ಕರೀತಾರೆ ಅಥವಾ ಮ್ಯಾಂಗೋ ಶೋವರ್ಸ್? ಇಲ್ಲಿ ಸರಿಯಾದ ಉತ್ತರ ಮಾನ್ಸೂನ್ ಮಳೆ. ನೋಡಿ, ಇಲ್ಲಿ ನದಿಗಳು ಮತ್ತು ಅವುಗಳ ಯೋಜನೆಯನ್ನು ಕೇಳಿದ್ದಾರೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಕೇಳಿದ್ದಾರೆ. ಭಾಗೀರಥಿ ತೆಹರಿಗೆ ಸರಿಯಾಗಿದೆ. ತಾಮ್ರಪಾಣಿ ಪಾಪನಾಶಂ, ಹತ್ನಿ ಶಹೀದ್ ಚಂದ್ರಶೇಖರ್ ಆಜಾದ್. ಸೊ ಇವು ಮೂವರು ಸರಿಯಾಗಿರೋದ್ರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ಕರ್ನಾಟಕ ಸರ್ಕಾರವು 2021ರಲ್ಲಿ ವನಭೂಮಿ ವ್ಯವಸಾಯ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ರೈತ ಸಂಜೀವಿನಿ. 2020ರ ಮಾಹಿತಿ ಅನ್ವಯ ಕರ್ನಾಟಕದ 31 ಕೃಷಿ ಬೆಳವಣಿಗೆ ಭೌಗೋಳಿಕ ಗುರುತನ್ನು GI ಟ್ಯಾಗನ್ನು ನೀಡಿದ್ದಾರೆ. ಅವುಗಳಲ್ಲಿ ಯಾವುದು ಅನ್ವಯಿಸುವುದಿಲ್ಲ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ರಾಮನಗರದ ರಾಗಿ. ಭಾರತದ ಹಣಕಾಸು ವರ್ಷ ಯಾವುದು ಅಂತೇಳಿ ಕೇಳಿದ್ದಾರೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಇದು ಭಾರತದ ಹಣಕಾಸು ವರ್ಷ. SHGಗಳಿಗೆ ಇಲ್ಲಿ ಜೀವನಾಧಾರ ಮತ್ತು ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಕೆಳಗಿನ ಯಾವುದು ಪ್ರಾರಂಭಿಸಿತು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನಬಾರ್ಡ್. ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಕೊಡಗು. ಸಹಕಾರಿ ವಲಯದಲ್ಲಿನ ಪ್ಯಾಕ್ಸ್ ಎಂದರೇನು? PACS ಇದರ ಒಂದು ವಿಸ್ತೃತ ರೂಪವನ್ನು ಕೇಳಿದ್ದಾರೆ. ಪ್ರಾಥಮಿಕ ಕೃಷಿ ಸಾಲ ಸಂಘಗಳು, ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್. ಒಬ್ಬ ಮನುಷ್ಯನು 180 ಮೀಟರ್ ಪಶ್ಚಿಮಕ್ಕೆ ನಡೆದು ಅಲ್ಲಿಂದ 60 ಮೀಟರ್ ಉತ್ತರಕ್ಕೆ ಬಂದು ಅಲ್ಲಿಂದ 100 ಮೀಟರ್ ಪೂರ್ವಕ್ಕೆ ಬರುತ್ತಾನೆ. ಹಾಗಾದರೆ ಅವನು ಪ್ರಾರಂಭದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ 100 ಮೀಟರ್. 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಸಿ ನಾರಾಯಣ ಸ್ವಾಮಿ.
ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯು 2023ರಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಸೂಚಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಶಕ್ತಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ ಮತ್ತು ಅನ್ನಭಾಗ್ಯ. ಭಾರತದಲ್ಲಿ ಸರಕು ಮತ್ತು ತೆರಿಗೆ ಅಥವಾ GST ಯಾವಾಗ ಬಂದಿದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಜುಲೈ 2017. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ 50 ಪ್ರಶ್ನೆಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತರೋ ಪ್ರಯತ್ನವನ್ನು ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಜೈ ಹಿಂದ್.